ಮನವೊಲಿಕೆಗೂ ಬಗ್ಗದಂತಹ ಸಚಿವ ಜಮೀರ್ ಅಹಮದ್ ಬೈ ಎಲೆಕ್ಷನ್ ಇಂದ ದೂರ ಸಿಎಂ ಮನವೊಲಿಸಿದ್ರು ಕೂಡ ಸಚಿವ ಜಮೀರ್ ಅಹಮದ್ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಬೈ ಎಲೆಕ್ಷನ್ ಇಂದ ದೂರ ಉಳಿಯಲು ಹರಸಾಹಸ ಮಾಡ್ತಾ ಇದ್ದಾರೆ. ಒಂದು ದಿನ ಮಾತ್ರ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ. ಏಪ್ರಿಲ್ 5ರಂದು ಜಮೀರ್ ಅಹಮದ್ ಕ್ಯಾಂಪೇನ್ ಮಾಡ್ತಾರೆ. ಮುಸ್ಲಿಮರ ಬಂಡಾಯದಿಂದ ದಾವಣಗೆರೆ ಈಗ ನಿಗಿ ಅಂತ ಇದೆ. ಅಲ್ಪಸಂಖ್ಯಾತರ ಸಿಟ್ಟು ಶಮನವೇ ಕೈಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರಣಕಣ ಸವಾಲಾಗಿದ್ರು ಕೂಡ ಸಚಿವ ಜಮೀರ್ ಇದರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಒಂದು ದಿನ ಮಾತ್ರ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ದಾರಂತೆ ಜಮೀರ್. ಬಂಡಾಯವಿರುವಂತಹ ದಾವಣಗೆರೆಯಲ್ಲಿ ಒಂದು ದಿನ ಮಾತ್ರ ಪ್ರಚಾರ ಮಾಡ್ತಾರೆ. ಇನ್ನು ಬಾಗಲಕೋಟೆಯಲ್ಲಿ ಕ್ಯಾಂಪೇನ್ಗೆ 2 ದಿನ ಮೀಸಲು ಅನ್ನಲಾಗ್ತಾ ಇದೆ. ಟಿಕೆಟ್ ಮುನಿಸಿನಿಂದ ದೂರ ಉಳಿಯಲು ಜಮೀರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಬಂಡಾಯ ಶಮನದಿಂದ ಜಮೀರ್ ದೂರ ಉಳಿತಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ಇನ್ನು ದಾವಣಗೆರೆ ರಾಜಕೀಯಕ್ಕೆ ಹೋಗ್ಲೇಬಾರದು ಅಂತ ನಿರ್ಧಾರ ತೆಗೆದುಕೊಂಡು ಬಿಟ್ರ ಏನೇ ಗೊಂದಲವಿದ್ರೂ ನೀವೇ ಬಗೆಹರಿಸಿಕೊಳ್ಳಿ ಅಂದ್ರ ಜಮೀರ್. ಸಿಎಂ ಮನವೊಲಿಸಿದ್ರು ಜಮೀರ್ಗೆ, ಆದ್ರೂ ಕೂಡ ಯಾವ ಪ್ರಯೋಜನವೂ ಆಗ್ಲಿಲ್ಲ. ಬೈ ಎಲೆಕ್ಷನ್ ಇಂದ ದೂರ ಉಳಿಯಲು ಈಗ ಹರಸಾಹಸ ಮಾಡ್ತಾ ಇದ್ದಾರೆ. ಒಂದು ದಿನ ಮಾತ್ರ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡ್ತಾರೆ. ಏಪ್ರಿಲ್ 5ನೇ ತಾರೀಕು ಜಮೀರ್ ಅಹಮದ್ ಕ್ಯಾಂಪೇನ್. ಮುಸ್ಲಿಮರ ಬಂಡಾಯದಿಂದ ದಾವಣಗೆರೆ ಈಗ ನಿಗಿ ಅಂತ ಇದೆ. ಅಲ್ಪಸಂಖ್ಯಾತರ ಸಿಟ್ಟನ್ನ ಶಮನ ಮಾಡೋದೇ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಾಂಗ್ರೆಸ್ಗೆ. ರಣಕಡ ಸವಾಲಾಗಿದೆ. ಜಮೀರ್ ಅಹಮದ್ ಅಂತರವನ್ನ ಕಾಯ್ಕೊಂಡಿದ್ದಾರೆ. ಒಂದು ದಿನ ಮಾತ್ರ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ದಾರಂತೆ ಜಮೀರ್. ಬಂಡಾಯವಿರುವಂತಹ ದಾವಣಗೆರೆಯಲ್ಲಿ ಒಂದು ದಿನ ಮಾತ್ರ ಪ್ರಚಾರ ಮಾಡ್ತಾರೆ. ಇನ್ನು ಉಳಿದಂತೆ ಬಾಗಲಕೋಟೆಯಲ್ಲಿ 2 ದಿನ ಕ್ಯಾಂಪೇನ್ ಮಾಡ್ತಾರೆ ಜಮೀರ್ ಅಹಮದ್. ಟಿಕೆಟ್ ಮುನಿಸು, ಯಾಕೆಂದ್ರೆ ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಇತ್ತು, ಅದು ಶಮನವಾಗ್ಲಿಲ್ಲ. ಹಾಗಾಗಿ ಜಮೀರ್ ಇದರಿಂದೆಲ್ಲವೂ ದೂರ ಉಳಿದ್ರ, ದಾವಣಗೆರೆಗೆ ಹೋಗಬಾರದು ಅಂತ ನಿರ್ಧಾರ ತೆಗೆದುಕೊಂಡ್ರ ಅಂತ ಅನ್ನಿಸ್ತಿದೆ. ಜೊತೆಗೆ ಏನೇ ಗೊಂದಲವಿದ್ರೂ ನೀವೇ ಬಗೆಹರಿಸಿಕೊಳ್ಳಿ ದಾವಣಗೆರೆಯಲ್ಲಿ ಅಂತ ಜಮೀರ್ ಅಂತ ಇದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು ಜಮೀರ್. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಆಡಿದಂತಹ ಮಾತುಗಳು ಕೂಡ ಜಮೀರ್ ಅವರು ಈ ಅಂತರವನ್ನ ಕಾಯ್ದುಕೊಳ್ಳೋಕೆ ಕಾರಣವಾಗಿದೆ. ಯಾಕೆಂದ್ರೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಹೇಳಿದ್ರು, ಅವನು ಜಮೀರು, ಅವನು ಯಾರು ದಾವಣಗೆರೆ ಟಿಕೆಟ್ನ ನಿರ್ಧಾರ ಮಾಡೋಕೆ, ಇದು ನಮ್ಮ ಕ್ಷೇತ್ರ, ನಾವು ನಿರ್ಧಾರ ಮಾಡ್ಕೋತೀವಿ ಅಂತೆಲ್ಲ ಪಬ್ಲಿಕ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ರು ಮಾಧ್ಯಮಗಳ ಮುಂದೆ ಎಸ್ ಮಲ್ಲಿಕಾರ್ಜುನ್ನ. ಇದು ಜಮೀರ್ ಅವರನ್ನ ಒಂದು ರೀತಿ ಟ್ರಿಗರ್ ಮಾಡಿತ್ತು. ಅದಾದ ನಂತರ ಜಮೀರ್ ಕೂಲಾಗೆ ಉತ್ತರ ಕೊಟ್ಟರು, ಇದು ಕಾಂಗ್ರೆಸ್ ಅವರದು, ಈ ಕ್ಷೇತ್ರ ನಂದು ಅಂತಲ್ಲ, ಒಟ್ಟಾರೆ ಕಾಂಗ್ರೆಸ್ ಪಕ್ಷವನ್ನ ತೆಗೆದುಕೊಂಡು, ಅದು ದಾವಣಗೆರೆಯನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನಾನು ಮಾತಾಡಿಲ್ಲ, ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ನಾನು ಹೇಳಿದೆ. ಈ ಕ್ಷೇತ್ರ ನಂದು, ಆ ಕ್ಷೇತ್ರ ನಿಮ್ದು ಅನ್ನೋಂಥ ರೀತಿಯಲ್ಲಿ ನಾನು ಮಾತನಾಡಿರಲಿಲ್ಲ. ಆದರೆ ಆಕಾಂಕ್ಷೆಯಂತೆ ಮತ್ತು ಶಾಮನೂರು ಶಿವಶಂಕರಪ್ಪನವರು ಮಾತು ಕೊಟ್ಟಂತೆ ದಾವಣಗೆರೆಯಲ್ಲಿ ಈ ಸತಿ ಮುಸ್ಲಿಮರಿಗೆ ಟಿಕೆಟ್ ಸಿಗ್ಲಿ ಅನ್ನೋದು ನಮ್ಮ ಆಕಾಂಕ್ಷೆ ಅಂತ ಜಮೀರ್ ಕೂಡ ರಿಯಾಕ್ಟ್ ಮಾಡಿದ್ರು. ಅದಾದ ಬೆನ್ನಲ್ಲೇ ಹಲವು ಪ್ರಯತ್ನಗಳ ನಂತರವೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ. ಶಾಮನೂರು ಕುಟುಂಬವನ್ನ ಬೆಂಬಲಿಸುವಂತೆ ಕಾಂಗ್ರೆಸ್ ಕೂಡ ನಿರ್ಧಾರವನ್ನ ಕೈಗೊಳ್ತು. ಹಾಗಾಗಿ ಸಮರ್ಥ್ ಈಗ ರಣಕಣದಲ್ಲಿದ್ದಾರೆ. ಆದ್ರೆ ಇದು ಜಮೀರ್ಗೆ ಒಂದು ರೀತಿ ಮುಜುಗರವನ್ನ ಉಂಟು ಮಾಡಿದೆ ಮತ್ತು ಅವರ ಒಂದು ಆಸೆ ಆಕಾಂಕ್ಷೆ ಇಲ್ಲಿ ಈಡೇರಿಲ್ಲ. ಮತ್ತೊಂದು, ಮುಸ್ಲಿಂ ಸಮುದಾಯವನ್ನ ನಾನು ವೈಯಕ್ತಿಕವಾಗಿ ಎದುರು ಹಾಕಿಕೊಳ್ಳಬಾರದು ಅನ್ನುವಂತಹ ನಿಲುವನ್ನ ಜಮೀರ್ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ದಾವಣಗೆರೆಗೆ ಬರ್ತಿಲ್ವಾ ಅಂತ ಕೂಡ ಅನಿಸ್ತಾ ಇದೆ. ಇನ್ನು ಮುಸ್ಲಿಂ ಗುರುಗಳು ಹೇಳಿದ್ರು, ಈ ಬಾರಿ ಟಿಕೆಟ್ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಸಿಗಬೇಕು ಅನ್ನುವಂಥ ಆದೇಶವಿದೆ, ಅದಕ್ಕಾಗಿ ಕೊಡಿ ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ರು. ಅದು ಕೂಡ ನಡೀಲಿಲ್ಲ. ಈ ಒಟ್ಟಾರೆ ಮುಸ್ಲಿಂ ಬಂಡಾಯದ ಶಮನದ ಹೊಣೆ ನನ್ನ ಮೇಲೆ ಬರಬಾರದು, ನಾನು ಇದರಲ್ಲಿ ಭಾಗಿಯಾಗಲ್ಲ ಅನ್ನೋ ಕಾರಣಕ್ಕೆ ಜಮೀರ್ ನಾನಾ ಕಾರಣಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಆಡಿದಂತಹ ಮಾತುಗಳೇನಿತ್ತಲ್ಲ, ಅವನು ಜಮೀರ್ ನಿರ್ಧಾರ ಮಾಡಕ್ಕೆ ಅನ್ನುವಂಥ ಈ ರೀತಿಯಾದ ಬಹಿರಂಗವಾದಂತಹ ಹೇಳಿಕೆಗಳು ಜಮೀರ್ಗೆ ಒಂದು ರೀತಿ ಟ್ರಿಗರ್ ಮಾಡಿರ್ಬೋದು. ಆ ಕಾರಣದಿಂದಲೂ ಕೂಡ ಈಗ ದಾವಣಗೆರೆಗೆ ಹೋಗಬಾರದು, ದಾವಣಗೆರೆ ರಾಜಕೀಯಕ್ಕೆ ಎಂಟ್ರಿನೇ ಆಗಬಾರದು ಅಂತ ಜಮೀರ್ ನಿರ್ಧಾರವನ್ನ ತೆಗೆದುಕೊಂಡಿರ್ಬೋದು. ಏನೇ ಆಗಲಿ ಮುಖ್ಯಮಂತ್ರಿಗಳ ಮನವೊಲಿಕೆಯ ನಂತರವೂ ಕೂಡ ಕೇವಲ ಒಂದು ದಿನ ದಾವಣಗೆರೆಗೆ ಬರ್ತಾರೆ, ಪ್ರಚಾರ ಮಾಡ್ತಾರೆ ಅನ್ನುವಂಥದ್ದಿದೆ. ಇನ್ನು ಬಾಗಲಕೋಟೆಯಲ್ಲಿ 2 ದಿನ ಪ್ರಚಾರಕ್ಕೆ ಜಮೀರ್ ಬರ್ತಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ.
ಮೇಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.